ನಮಸ್ಕಾರ ಪ್ರಿಯ ವೀಕ್ಷಕರೇ, ಜಗತ್ತಿನ ಅತ್ಯಂತ ಸುಂದರ ದೇಶಗಳಲ್ಲಿ ಒಂದಾದ ಇಟಲಿ ಬಗ್ಗೆ ನಿಮ್ಗೆಷ್ಟು ಗೊತ್ತಿದೆ? ಅಲ್ಲಿ ನಡೆಯುವಂತಹ ಸಂಪ್ರದಾಯಗಳು, ಅಲ್ಲಿ ಪುರುಷರಿಗಿಂತ ಮಹಿಳೆಯರೇ ಜಾಸ್ತಿ ಅಂತಲೂ ಹೇಳ್ತಾರೆ. ಒಂದು ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಇಟಲಿನಲ್ಲಿ ಪುರುಷರೇ ಇಲ್ಲ, ಮಹಿಳೆಯರು ಮಾತ್ರ ಇದ್ದಾರೆ ಅನ್ನೋ ಮಾತು ಕೂಡ ಕೇಳೇ ಇರ್ತೀರ. ಹಾಗಾದ್ರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತದೆ. ಹಾಗಾದ್ರೆ ಇಟಲಿಯಲ್ಲಿ ಮಹಿಳೆಯರು ಹೆಚ್ಚು, ಪುರುಷರು ಕಡಿಮೆ, ಇದು ನಿಜನಾ ಅಥವಾ ತಪ್ಪು ಮಾಹಿತಿನ? ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಇದರ ಹಿಂದಿರುವ ಇತಿಹಾಸ, ವಿಜ್ಞಾನ ಮತ್ತು ಸಮಾಜದ ನಿಜವಾದ ಕಥೆಯನ್ನ ಈಗ ನಾವು ತಿಳಿಯೋಣ. ಮೊದಲಿಗೆ ನಾವು ಇಟಲಿ ಪರಿಚಯನ ಮಾಡ್ಕೊಬೇಕಾಗುತ್ತೆ. ಇಟಲಿ ಯುರೋಪಿನ ಹೃದಯ ಭಾಗದಲ್ಲಿರುವಂತಹ ಒಂದು ಸುಂದರ ದೇಶವಾಗಿದೆ. ಇಲ್ಲಿ ಕಲಾ ಸಂಸ್ಕೃತಿ, ಫ್ಯಾಷನ್, ಆಹಾರ, ಪ್ರವಾಸಿ ತಾಣಗಳು ಇವೆಲ್ಲಕ್ಕಾಗಿ ಪ್ರಸಿದ್ಧವಾದಂಥದ್ದು ಇಟಲಿ. ರೋಮ್ ಮತ್ತು ಮಿಲಾನ್ ವಿಶ್ವದ ಪ್ರಮುಖ ನಗರಗಳಾಗಿದೆ. ಆದ್ರೆ ಈ ಸುಂದರ ದೇಶ ಈಗ ದೊಡ್ಡ ಜನಸಂಖ್ಯಾ ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಇದೊಂಥರ ಹೌದಾ ಅನ್ನೋ ಅಚ್ಚರಿ ಮೂಡಿಸುತ್ತೆ ಅಲ್ವಾ? ಹೌದು, ನಿಜವಾದ ಅಂಕಿ ಅಂಶಗಳು ಹೇಗಿದೆ ಗೊತ್ತಾ? ಇಟಲಿಯ ಒಟ್ಟು ಜನಸಂಖ್ಯೆ ಸುಮಾರು 6 ಕೋಟಿ. ಅದರಲ್ಲೇ ಮಹಿಳೆಯರು ಹೆಚ್ಚು, ಪುರುಷರು ಸ್ವಲ್ಪ ಕಡಿಮೆ. ಪ್ರತಿ 100 ಮಹಿಳೆಗೆ ಸುಮಾರು 96 ಪುರುಷರು ಮಾತ್ರ. ಆದ್ರೆ ಪ್ರಶ್ನೆ ಏನ್ ಗೊತ್ತಾ? ಈ ವ್ಯತ್ಯಾಸ ಹೇಗೆ ಬಂತು ಅನ್ನೋದೇ ದೊಡ್ಡ ಪ್ರಶ್ನೆ. ಇದಕ್ಕೆ ನಾವು ಇತಿಹಾಸವನ್ನೇ ನೋಡ್ಬೇಕಾಗತ್ತೆ. ಅಂದ್ರೆ ಸಾಕಷ್ಟು ವರ್ಷಗಳ ಕೆಳಗಡೆ ಹೋಗ್ಬೇಕಾಗತ್ತೆ. ಯುದ್ಧ ಅಂತ ಬಂದಾಗ ರಾಜರ ಕಾಲದಲ್ಲಿ ಯುದ್ಧಗಳು ಸಾಕಷ್ಟು ನಡೀತಾ ಇತ್ತು. ಹಾಗಾದ್ರೆ ಇಟಲಿನಲ್ಲಿ ಪುರುಷರು ಕಡಿಮೆಯಾಗೋದಕ್ಕೆ ರಾಜರ ಕಾಲದ ಯುದ್ಧ ಕಾರಣವಾಗಿತ್ತಾ? ಹೌದು. 20ನೇ ಶತಮಾನದಲ್ಲಿ ಜಗತ್ತನ್ನ ನಡುಗಿಸಿದ 2 ಮಹಾಯುದ್ಧಗಳು ವರ್ಲ್ಡ್ ವಾರ್ ಫಸ್ಟ್, ವರ್ಲ್ಡ್ ವಾರ್ ಸೆಕೆಂಡ್. ಈ ಯುದ್ಧಗಳಲ್ಲಿ ಲಕ್ಷಾಂತರ ಯುವ ಪುರುಷರು ಸಾವನ್ನಪ್ಪಿದ್ರಂತೆ. ಅಂದಿನ ಕಾಲದಲ್ಲಿ ಯುದ್ಧಕ್ಕೆ ಹೋಗಿದಂತಹ ಮುಖ್ಯವಾಗಿ ಪುರುಷರೇ ಅಂತೆ. ಯುದ್ಧ ಮುಗಿದ ನಂತರ ದೇಶದಲ್ಲಿ ಮಹಿಳೆಯರ ಪ್ರಮಾಣ ಹೆಚ್ಚಾಗಿತ್ತಂತೆ. ಅಂದ್ರೆ ಯುದ್ಧದಲ್ಲಿ ಹೋದಂತ ಪುರುಷರು ಸಾವನ್ನಪ್ಪಿದ್ರು, ಆದ್ರೆ ಮಹಿಳೆಯರು ಮಾತ್ರ ಬದುಕಿದ್ರು. ಯಾಕಂದ್ರೆ ಮಹಿಳೆಯರು ಅಲ್ಲಿ ಯುದ್ಧವನ್ನ ಮಾಡ್ತಿರ್ಲಿಲ್ಲ. ಈ ಪರಿಣಾಮ ಹಲವು ದಶಕಗಳವರೆಗೂ ಮುಂದುವರಿತು. ನಂತರ ಮಹಿಳೆಯರು ಹೆಚ್ಚು ಆಯುಷ್ಯ ಹೊಂದಿದ್ರು ಅಂತ ಕೂಡ ಹೇಳ್ತಾರೆ. ಇಟಲಿಯಲ್ಲಿ ಮತ್ತೊಂದು ದೊಡ್ಡ ಕಾರಣ ಜೀವನಾವಧಿ. ಸರಾಸರಿ ಮಹಿಳೆಯರು 85 ವರ್ಷ, ಪುರುಷರು 80 ವರ್ಷ. ಅರೆರೆ, ಇದೇನಿದು ಅಂತ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಕಾರಣ ಕೂಡ ಇದೆ. ಪುರುಷರಲ್ಲಿ ಹೃದಯ ರೋಗ ಹೆಚ್ಚಾಗಿತ್ತಂತೆ, ಧೂಮಪಾನ ಅಭ್ಯಾಸ, ಅಪಾಯಕಾರಿ ಉದ್ಯೋಗಗಳು. ಹೀಗಾಗಿ ವೃದ್ಧ ಜನಸಂಖ್ಯೆಯಲ್ಲಿ ಮಹಿಳೆಯರು ಬಹಳ ಹೆಚ್ಚಾಗಿದ್ರು. ಇನ್ನು ಅಲ್ಲಿ ಕೂಡ ಜನನ ಪ್ರಮಾಣ ಕುಸಿತವಾಗಿತ್ತಂತೆ. ಇವಾಗ ಹೆಣ್ಮಕ್ಳು ಅಂದಾಗ 9 ತಿಂಗಳು ಮಗುನ ಹೆತ್ತು ಸಾಕ್ತಾರೆ. ಒಂದು ಮಗುವಿಗೆ ಜನ್ಮವನ್ನ ನೀಡಬೇಕು ಅಂದ್ರೆ ಅದು ಒಂದು ಹೆಣ್ಣಿಗೆ ಮರುಜನ್ಮ ಆಗಿರುತ್ತೆ. ಆದ್ರೆ ಇಟಲಿನಲ್ಲಿ ಜನನ ಪ್ರಮಾಣನೇ ಕುಸಿತ ಕಂಡಿತ್ತು. ಹಾಗಾದ್ರೆ ಪುರುಷರಲ್ಲಿ ವೀರ್ಯಾಣು ಸಮಸ್ಯೆ ಇತ್ತಾ? ಗಂಡಸ್ತನದ ಸಮಸ್ಯೆ ಇತ್ತಾ? ಇಟಲಿ ಈಗ ವಿಶ್ವದಲ್ಲೇ ಕಡಿಮೆ ಜನನ ಪ್ರಮಾಣ ಹೊಂದಿದ ದೇಶಗಳಲ್ಲಿ ಒಂದು. ಹಿಂದೆ ಕುಟುಂಬಕ್ಕೆ 4 ಮಕ್ಕಳು, ಆದ್ರೆ ಈಗಿನ ಪರಿಸ್ಥಿತಿ ನೋಡೋದಾದ್ರೆ ಸರಾಸರಿ 1 ಮಗು ಮಾತ್ರ. ಇದಕ್ಕೆ ಕಾರಣವನ್ನ ಹುಡುಕ್ತಾ ಹೋದಾಗ ಗೊತ್ತಾಗಿದ್ದು ಉದ್ಯೋಗ ಅಸ್ಥಿರತೆ, ತಡವಾಗಿ ಮದ್ವೆ ಆಗುವಂಥದ್ದು. ಅವಾಗೆಲ್ಲ ಇಟಲಿನಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ತುಂಬಾ ವಯಸ್ಸಾದಾಗ ಮದ್ವೆಯನ್ನ ಆಗ್ತಾ ಇದ್ರು. ಆ ಒಂದು ಕಾರಣಕ್ಕೆ ಈ ವೀರ್ಯಾಣುಗಳ ಕೌಂಟಿಂಗ್ಸ್ ಕಡಿಮೆ ಆಗ್ತಾ ಇತ್ತು. ಹೆಣ್ಣು ಮಕ್ಕಳ ಜೊತೆ ಸಂಭೋಗ ಮಾಡಿದ್ರು ಕೂಡ ಅವ್ರಿಗೆ ಮಕ್ಕಳನ್ನ ಮಾಡುವಂತಹ ಗಂಡಸ್ತನ ಇರ್ತಿರ್ಲಿಲ್ಲ. ಇದರಿಂದ ಹೊಸ ತಲೆಮಾರಿನ ಸಂಖ್ಯೆ ಕಡಿಮೆಯಾಗ್ತಾ ಇತ್ತು. ಯುವಕರ ವಿಶೇಷ ವಲಸೆ ಒಂದನ್ನ ನಾವು ನೋಡ್ಬೋದಾಗಿದೆ. ಈಗ ನಮ್ಗೆ ಉದ್ಯೋಗ ಬೇಕು, ವಿದೇಶದಲ್ಲಿ ಕೆಲಸವನ್ನ ಮಾಡಬೇಕು ಅಂದ್ರೆ ವಿದೇಶಕ್ಕೆ ಹಾರ್ಬಿಡ್ತೀವಿ. ಉದ್ಯೋಗ ಸಮಸ್ಯೆಯಿಂದ ಸಾವಿರಾರು ಯುವಕರು ದೇಶ ಬಿಟ್ಟು ಹೋಗ್ತಿದ್ದಾರೆ. ಮುಖ್ಯವಾಗಿ ಜರ್ಮನಿ, ಯುನೈಟೆಡ್ ಕಿಂಗ್ಡಮ್, ಕೆನಡಾ. ಉತ್ತಮ ಸಂಬಳ ಹಾಗೆ ಅವಕಾಶಗಳಿಗೆ ಹೊರಟಿದ್ದಾರೆ. ಆದ್ರೆ ಇಲ್ಲಿ ಇದರಿಂದ ದೇಶದೊಳಗಿನ ಯುವ ಪುರುಷರ ಪ್ರಮಾಣ ಕಡಿಮೆಯಾಗ್ತಾ ಇದೆ. ಯಾಕಂದ್ರೆ ಇವರು ದೇಶವನ್ನೇ ಬಿಟ್ಟು ಹೋಗ್ತಿದ್ದಾರೆ ಅಂದಾಗ ಎಲ್ಲಿಂದ ಮಕ್ಕಳಾಗ್ಲಿಕ್ಕೆ ಸಾಧ್ಯವಾಗುತ್ತೆ? ವೃದ್ಧ ದೇಶವಾಗುತ್ತಿದೆ ಇಟಲಿ. ನಿಜಕ್ಕೂ ಸತ್ಯ. ಇಟಲಿ ಈಗ ಏಜಿಂಗ್ ನೇಷನ್ ಅಂತ ಕರೀತಾ ಇದ್ದಾರೆ. 65 ವರ್ಷ ಮೇಲ್ಪಟ್ಟ ಜನರು ಹೆಚ್ಚಾಗ್ತಾ ಇದ್ದಾರೆ. ಮಕ್ಕಳು ಕಡಿಮೆ, ವೃದ್ಧರು ಹೆಚ್ಚು. ಜನಸಂಖ್ಯೆ ಸಮತೋಲನ ಬದಲಾವಣೆ ಆಗ್ತಾ ಇದೆ. ಇದರಿಂದ ಮಹಿಳೆಯರು ಹೆಚ್ಚು ಕಾಣ್ತಾರೆ. ಕಾರಣ ಗೊತ್ತಾಯ್ತಲ್ಲ, ಇಟಲಿಯಲ್ಲಿ ಯಾಕೆ ಪುರುಷರು ಕಡಿಮೆ, ಮಹಿಳೆಯರು ಹೆಚ್ಚು ಅನ್ನೋದು ಇದಕ್ಕೆ ಕಾರಣವಾಗುತ್ತೆ. ಇನ್ನು ಸಾಕಷ್ಟು ಸತ್ಯವನ್ನ ಹುಡುಕ್ತಾ ಹೋದಾಗ ಸತ್ಯತೆಯಲ್ಲಿ ನಾವು ನೋಡ್ಬೋದು ಇಟಲಿಯಲ್ಲಿ ಪುರುಷರು ಇಲ್ಲ ಅನ್ನೋದು ತಪ್ಪು. ಆದ್ರೆ
ಮಹಿಳೆಯರು ಸ್ವಲ್ಪ ಹೆಚ್ಚಾಗಿದ್ದಾರೆ, ವಿಶೇಷವಾಗಿ ವೃದ್ಧ ವಯಸ್ಸಿನಲ್ಲಿ. ಕಾರಣಗಳು ಯುದ್ಧಗಳ ಪರಿಣಾಮ. ಯುದ್ಧಗಳ ಸಂದರ್ಭದಲ್ಲಿ ಪುರುಷರು ಸಾವನ್ನಪ್ಪಿದಾಗ ಉಳಿಯೋದ್ಯಾರು? ಮಹಿಳೆಯರು. ಆಗಿನ ಕಾಲದ ಮಹಿಳೆಯರು ಅಂದಾಗ ಅಜ್ಜಿ, ಮುತ್ತಜ್ಜಿ, ಸಣ್ಣಜ್ಜಿ, ಈ ರೀತಿಯಾದ ಅಜ್ಜಂದಿರು. ಅಲ್ಲದೆ ಹೆಚ್ಚು ಆಯುಷ್ಯ. ಮಹಿಳೆಯರಿಗೆ ಇಟಲಿನಲ್ಲಿ ಹೆಚ್ಚು ಆಯುಷ್ಯ ಹೊಂದಿರ್ತಾರೆ, ಪುರುಷರಿಗೆ ಅಷ್ಟೊಂದು ಆಯುಷ್ಯ ಇರೋದಿಲ್ಲ. ಕಡಿಮೆ ಜನನ ಪ್ರಮಾಣ. ಆಗ್ಲೇ ನಾನು ಹೇಳ್ದಾಗೆ ಗಂಡು ಮಕ್ಕಳ ಪರಿಸ್ಥಿತಿ ತಡವಾಗಿ ಮದ್ವೆ ಆಗೋ ಅಂತದ್ದು. ಇನ್ನು ವಲಸೆ. ಆಗ್ಲೇ ಹೇಳಿದ್ನಲ್ಲ, ವಿದೇಶಕ್ಕೆ ಹಾರೋ ಅಂತದ್ದು, ವಲಸೆ ಹೋಗುವಂಥದ್ದು, ಹೆಚ್ಚಿನ ಸಂಬಳ, ಒಳ್ಳೆಯ ಉದ್ಯೋಗಾವಕಾಶ ಅಂತ ಇಟಲಿಯನ್ನ ಬಿಟ್ಟು ಹೊರ ದೇಶಕ್ಕೆ ನಡೆದಾಗ ಇಟಲಿಯಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚಾಗಿ ಕಾಣ್ತಾರೆ. ಇನ್ನು ವೃದ್ಧ ಜನಸಂಖ್ಯೆ. ಆಗ್ಲೇ ನಾನು ಹೇಳ್ದಾಗೆ ವಯಸ್ಸಾಗಿರೋರು ಜಾಸ್ತಿ. ಹೀಗಾಗಿ ವೀಕ್ಷಕರೇ, ಒಂದು ದೇಶದ ಜನಸಂಖ್ಯೆ ಬದಲಾವಣೆ ಅಂದ್ರೆ ಅದು ಕೇವಲ ಸಂಖ್ಯೆ ಅಲ್ಲ, ಅದರ ಹಿಂದೆ ಇತಿಹಾಸ, ಸಮಾಜ ಮತ್ತು ಜೀವನ ಶೈಲಿಯ ಕಥೆ ಇರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟು ಊಹಾಪೋಹಗಳನ್ನ ನಂಬಿ ಹೌದು ಹೀಗೆ ಇರ್ಬೋದು ಅಂತ ನಾವು ನಿರ್ಧಾರ ಮಾಡೋದು ತಪ್ಪಾಗುತ್ತೆ. ಇಂತಹ ಆಸಕ್ತಿದಾಯಕ ಮಾಹಿತಿ ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ. ಧನ್ಯವಾದಗಳು.